ನ್ಯೂಸ್ ಅಟ್ 8ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಮೊದಲಿಗೆ ಕ್ಷಣದ ಹೆಡ್ಲೈನ್. ಇದು ಎಲ್ಲ ಬೆಂಗಳೂರಿನವರು ಅಲರ್ಟ್ ಆಗಬೇಕಾಗಿರುವಂತಹ ಸ್ಟೋರಿ. ಬಾಂಗ್ಲಾ ಭಯೋತ್ಪಾದಕರಿಂದ ಕರ್ನಾಟಕದಲ್ಲಿ ಈಗ ದೊಡ್ಡ ಒಂದು ಸ್ಕೆಚ್ ನಡೀತಿದೆ. ಕರ್ನಾಟಕದಲ್ಲಿ ಕೂತೆ ಅವರು ಸ್ಕೆಚ್ ಅನ್ನ ಮಾಡ್ತಿದ್ದಾರೆ. ಭಯೋತ್ಪಾದಕರ ಬಳಿ ಅಲ್ಲಿ ಬೆಂಗಳೂರಿನ ಮ್ಯಾಪ್ ಲಭ್ಯವಾಗಿದೆ. ಬೆಂಗಳೂರಿನಲ್ಲಿರುವಂತಹ ಪ್ರಮುಖ ದೇವಾಲಯಗಳು, ಪ್ರಮುಖ ಸ್ಥಳಗಳ ಒಂದು ಮಾಹಿತಿಯನ್ನು ಅವರು ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಬಾಂಗ್ಲಾದ ಮುನೀರ್ಗೆ ಸಾಲು ಸಾಲು ಮಂದಿಯ ಲಿಂಕ್ ಇದೆ. ವೈಟ್ ಕಾಲರ್ ಕ್ರಿಮಿನಲ್ಗಳ ಜೊತೆಗೂ ಕೂಡ ಈತನಿಗೆ ಲಿಂಕ್ ಇದೆ ಅಂತ ಗೊತ್ತಾಗಿದೆ. ಪಶ್ಚಿಮ ಬಂಗಾಳ ಆಧಾರ್ ಕಾರ್ಡ್ ಮಾಡಿಕೊಂಡು ಬಾಂಗ್ಲಾದಲ್ಲಿ ತಂಗಿರುವಂತಹ ಉಗ್ರ ಈತ. ಬಾಂಗ್ಲಾದೇಶದ ಅಕ್ರಮ ವಲಸಿಗರ ಬಗ್ಗೆ ನಿರಂತರವಾಗಿ ನ್ಯೂಸ್ 18 ಕೂಡ ವರದಿ ಮಾಡ್ತಾನೆ ಇದೆ. ಈಗ ಮತ್ತೊಂದು ರೆಡ್ ಅಲರ್ಟ್ ಬಂದಿದೆ. ಏನೇನು ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ವಾರ ಮಾತ್ರ ಬಾಕಿ ಇರೋದು. ಭಯೋತ್ಪಾದಕರ ದಾಳಿಗೆ ಒಂದು ಸ್ಕೆಚ್ ನಡೀತಿದೆ. ಅದರಲ್ಲೂ ಕೂಡ ಬೆಂಗಳೂರಿನ ದೇವಾಲಯಗಳು, ಪ್ರಮುಖವಾದಂತಹ ಸ್ಥಳಗಳ ಒಂದು ಮ್ಯಾಪ್ ಅನ್ನ ಈಗ ಬಾಂಗ್ಲಾ ಭಯೋತ್ಪಾದಕರ ಬಳಿ ಆ ಒಂದು ಮ್ಯಾಪ್ ಸಿಕ್ಕಿದೆ. ಜೊತೆಗೆ ಬಾಂಗ್ಲಾದ ಮುನೀರ್ ಏನಿದ್ದಾನೆ ಆತನಿಗೆ ಸಾಲು ಸಾಲು ಮಂದಿಯ ಲಿಂಕ್ ಇದೆ. ಪಶ್ಚಿಮ ಬಂಗಾಳ ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡು ಎಲ್ಲಿ ತಂಗಿರುವಂತಹ ಉಗ್ರರವರು. ಇನ್ನು ಬೆಂಗಳೂರಿನ ಮೈಸೂರು ರೋಡ್ನಲ್ಲೇ ನಡೆದಿದೆ ರೋಚಕವಾದಂತಹ ಒಂದು ವಿಚಾರ. ಮುನೀರ್ನ ಚರಿತ್ರೆ ತಿಳಿದು ಹಿಂದೆ ಬಿದ್ದಿದ್ದಂತಹ NIA ಒಂದು ಮಾಹಿತಿ ಸಿಗುತ್ತೆ. ಬೆಂಗಳೂರಿನ JJ ನಗರದಲ್ಲಿ ಮುನೀರ್ ಒಂದು ಮೀಟಿಂಗ್ ಅನ್ನ ಮಾಡಿರ್ತಾನೆ. ಮೀಟಿಂಗ್ ನಲ್ಲಿ ಬೆಂಗಳೂರಿನ ಹಲವರು ಭಾಗಿಯಾಗಿರ್ತಾರೆ. ಈ ಒಂದು ಮೀಟಿಂಗ್ ನಲ್ಲಿ ಬೆಂಗಳೂರಿನಲ್ಲಿ 2 ಏರಿಯಾಗಳಿಗೆ ಪದೇ ಪದೇ ಈ ಮುನೀರ್ ಅನ್ನುವ ವ್ಯಕ್ತಿ ಭೇಟಿ ನೀಡ್ತಾನೆ ಇರ್ತಾನೆ. ರೋಚಕವಾದಂತಹ ಒಂದಷ್ಟು ಮಾಹಿತಿಗಳು ಹೊರಬಿದ್ದಿದೆ. ಈಗ ಮುನೀರ್ ಎಲ್ಲೆಲ್ಲಿ ಮೀಟಿಂಗ್ ನಡೆಸ್ತಾ ಇದ್ದ, ಜೊತೆಗೆ ಆತನ ಚರಿತ್ರೆಯನ್ನ ತಿಳಿದು NIA ಹಿಂದೆ ಬಿದ್ದಿರುತ್ತೆ. ಬೆಂಗಳೂರಿನ JJ ನಗರದಲ್ಲಿ ಆತ ಮೀಟಿಂಗ್ ಅನ್ನ ಮಾಡಿರ್ತಾನೆ. ಬೆಂಗಳೂರಿನ ಹಲವು ಪ್ರಮುಖರು ಅದರಲ್ಲಿ ಭಾಗಿಯಾಗಿರ್ತಾರೆ. ಒಂದು ಮೀಟಿಂಗ್ ನಲ್ಲಿ ಸಾಕಷ್ಟು ಚರ್ಚೆಗಳಾಗಿರುತ್ತೆ. ಅದೇ ರೀತಿಯಾಗಿ ವೈಟ್ ಕಾಲರ್ ಕ್ರಿಮಿನಲ್ಗಳ ಒಂದು ಕಾಂಟ್ಯಾಕ್ಟ್ ಇರೋದ್ರಿಂದ ಬೆಂಗಳೂರಿನ 2 ಏರಿಯಾಗಳಿಗೆ ಈತ ಪದೇ ಪದೇ ಭೇಟಿ ಕೊಡ್ತಾ ಇರ್ತಾನೆ. ಈ ರೀತಿಯಾಗಿ ಮತ್ತೊಂದು ಹೈ ಅಲರ್ಟ್ ಸೆಕ್ಯೂರಿಟಿ ವಿಚಾರವಾಗಿ ಬೆಂಗಳೂರಿನಲ್ಲಿ, ಅದು ಕೂಡ ರಾಷ್ಟ್ರೀಯ ಒಂದು ಹಬ್ಬಗಳು ಏನು ಬರುತ್ತೆ, ವಿಶೇಷ ದಿನಗಳು. ಇನ್ನೇನು ಸ್ವಾತಂತ್ರ್ಯ ದಿನಾಚರಣೆಗೆ 9ನೇ ತಾರೀಕು ಅಂದ್ರೆ 15, ಇನ್ನೇನು ಒಂದು 5ರಿಂದ 6 ದಿನ ಮಾತ್ರ ಬಾಕಿ ಇರೋದು. ಹಾಗಾಗಿ ಈ ಹಿನ್ನೆಲೆ ಈಗ ಬಾಂಗ್ಲಾ ಭಯೋತ್ಪಾದಕರು ಬೆಂಗಳೂರನ್ನ ಟಾರ್ಗೆಟ್ ಮಾಡ್ಕೊಂಡಿರೋದು ಈಗ ಗೊತ್ತಾಗ್ತಿದೆ. ಅದರಲ್ಲೂ ಮುನೀರ್ ಅನ್ನುವ ಈ ವ್ಯಕ್ತಿ ಏನಿದ್ದಾನೆ ಆತನಿಗೆ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ ಇದೆ. ಸಾಕಷ್ಟು ಕಡೆ ಮೀಟಿಂಗ್ ಅನ್ನು ಕೂಡ ನಡೆಸಿದ್ದಾನೆ. ಜೊತೆಗೆ ಬೆಂಗಳೂರಿನ ಮ್ಯಾಪ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಎಲ್ಲೆಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೋಬೇಕು ಆ ರೀತಿಯಾಗಿ ಆತ ಚರ್ಚೆಯನ್ನ ಮಾಡಿದ್ದಾನೆ ಅಂತ ಹೇಳಲಾಗ್ತಿದೆ. ಇನ್ನು JJ ನಗರದಲ್ಲಿ ಮುನೀರ್ ಮೀಟಿಂಗ್ ಅನ್ನ ಕೂಡ ಮಾಡಿದ್ದಂತೆ. ಇನ್ನು ಬಾಂಗ್ಲಾದ ಉಗ್ರರ ಸ್ಕೆಚ್ ಯಾವ ರೀತಿಯಾಗಿದೆ ಅಂತ ನಾವು ನೋಡ್ತಾ ಹೋದ್ರೆ ಈ ರೀತಿಯಾಗಿ ಮೈಸೂರು ರೋಡ್ನಲ್ಲೇ ರೋಚಕ ವಿಚಾರ ನಡೆಯುತ್ತೆ. ಮುನೀರ್ನ ಚರಿತ್ರೆ ತಿಳಿದು NIA ಹಿಂದೆ ಬೀಳುತ್ತೆ. ಆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ. ಬೆಂಗಳೂರಿನ JJ ನಗರದಲ್ಲಿ ಈತ ಮೀಟಿಂಗ್ ಮಾಡಿದ್ದ ಅಂತ. ಜೊತೆಗೆ ಪದೇ ಪದೇ ಬೆಂಗಳೂರಿನ ಪ್ರಮುಖ 2 ಏರಿಯಾಗಳಿಗೆ ಆತ ಹೋಗ್ತಿದ್ದಾನೆ. ಜೊತೆಗೆ ಆತನ ಬೆನ್ನಿಗೆ ಬಾಂಗ್ಲಾ ಪೊಲೀಸರು ಕೂಡ ಬಿದ್ದಿರ್ತಾರೆ. ಮುನೀರ್ ಬಗ್ಗೆ ಮಾಹಿತಿ ನೀಡಿದವರಿಗೆ ಬಹುಮಾನವನ್ನು ಕೂಡ ಘೋಷಿಸಿದ್ರು. ಸೊ ಈ ರೀತಿಯಾಗಿ ಮುನೀರ್ ಬೆನ್ನಿಗೆ ಬಾಂಗ್ಲಾ ಪೊಲೀಸರು ಬಿದ್ದಿರ್ತಾರೆ. ಢಾಕಾ ಪೊಲೀಸರ ಒಂದು ಖೆಡ್ಡ ಇರುತ್ತೆ ಇದು. ಮುನೀರ್ ಬಗ್ಗೆ ಮಾಹಿತಿ ನೀಡಿದವರಿಗೆ ನಿಮಗೆ ಬಹುಮಾನವನ್ನ ಕೊಡ್ತೀವಿ ಅಂತ ಕೂಡ ಘೋಷಣೆ ಮಾಡಿರ್ತಾರೆ. 5 ಲಕ್ಷ ಈತನನ್ನ ನೀವೇನಾದ್ರೂ ಪತ್ತೆ ಹಚ್ಚಿ ನಮಗೆ ಕೊಟ್ರೆ ಅಥವಾ ಸಿಕ್ಕಿದ್ರೆ, JMB ಸಂಘಟನೆಯ ಮುಖ್ಯಸ್ಥ ಈತ ಮುನೀರ್ ಅನ್ನುವ ವ್ಯಕ್ತಿ, ಆತನಿಗೆ 5 ಲಕ್ಷ ಬಹುಮಾನವನ್ನ ಇಡಲಾಗಿರುತ್ತೆ. ಬಾಂಗ್ಲಾದೇಶದಲ್ಲಿ JMB ಸಂಘಟನೆಗೆ ನಿಷೇಧ ಕೂಡ ಇದೆ. ಬಾಂಗ್ಲಾದೇಶದ ಮೋಸ್ಟ್ ವಾಂಟೆಡ್ ಟೆರರ್ ಪಟ್ಟಿಯಲ್ಲಿ ಮುನೀರ್ನ ಹೆಸರು ಕೂಡ ಇದೆ. ಹಾಗಾಗಿ ಈಗಾಗಲೇ ಬಾಂಗ್ಲಾ ಪೊಲೀಸರು ಆತನ ಬೆನ್ನಿಗೆ ಬಿದ್ದಿರ್ತಾರೆ. ಜೊತೆಗೆ ಆತನ ಬಗ್ಗೆ ಮಾಹಿತಿ ಕೊಟ್ಟವ್ರಿಗೆ 5 ಲಕ್ಷ ಬಹುಮಾನವನ್ನು ಕೂಡ ಘೋಷಣೆ ಮಾಡಿರ್ತಾರೆ. ಒಂದು ಬ್ಯಾಂಡ್ ಆದಂತಹ ಒಂದು ಸಂಘಟನೆ ಒಂದು ಸದಸ್ಯನಾಗಿರ್ತಾನೆ ಈತ, ಮುಖ್ಯಸ್ಥನಾಗಿರ್ತಾನೆ. JMB ಸಂಘಟನೆಯ ಮುಖ್ಯಸ್ಥ. JMB ಸಂಘಟನೆ ಬಾಂಗ್ಲಾದೇಶದಲ್ಲಿ ಈಗಾಗಲೇ ನಿರ್ಬಂಧ ಹೇರಿರ್ತಾರೆ, ಈ ಒಂದು ನಿಷೇಧ ಹೇರಿರ್ತಾರೆ. ಇನ್ನು ಹಲವಾರು ವಿಚಾರಗಳನ್ನ ನ್ಯೂಸ್ 18 ನಿಮಗೆ ಕೊಡ್ತಾ ಹೋಗ್ತಾ ಇದೆ. ಬೆಂಗಳೂರು ಪೊಲೀಸರ ನಿರ್ಲಕ್ಷ್ಯವೇ ಮುನೀರ್ ಆಟಕ್ಕೆ ಕಾರಣವಾಗ್ತಿದ್ಯಾ? ಭಯೋತ್ಪಾದನೆ ಚಟುವಟಿಕೆಗಳ ಬಗ್ಗೆ ಇಲ್ಲಿನ ಪೊಲೀಸರು ಮರೆತೇ ಹೋಗಿದಾರಾ ಅನ್ನೋದು ಕೇವಲ ಕೆಲವೊಂದು ಪ್ರಮುಖ ದಿನಗಳ ಒಂದು ಬಂದಾಗ ಮಾತ್ರ, ರಾಷ್ಟ್ರೀಯ ಹಬ್ಬಗಳಂತ ಹೇಳ್ತೀವಿ ಅವತ್ತು ಮಾತ್ರ ನೆನಪಾಗೋದು ಅಂತ ಬೆಂಗಳೂರು ಪೊಲೀಸರು ಬಿಟ್ಟರು ಕೂಡ ನಾವು ಬಿಡೋದಿಲ್ಲ ಅಂತ NIA ಅವರು ಹೇಳ್ತಿದ್ದಾರೆ. ಈಗ ಬೆಂಗಳೂರು, ಹೈದರಾಬಾದ್, ಕೇರಳದಲ್ಲಿ NIA ಟೊಂಕ ಕಟ್ಟಿ ನಿಂತಿರೋದು. ಈಗ ಮುನೀರ್ನ ಆಟಾಟೋಪಕ್ಕೆ ಈಗ ನಮ್ಮ ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಅನ್ನೋದು ಪ್ರಶ್ನೆ. ಬಾಂಗ್ಲಾದೇಶದಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದ ಮುನೀರ್ ಶೇಖ್ ಈತ ಕಡಿಮೆ ಕುಳ ಏನಲ್ಲ. 2014ರಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ.
2014ರಲ್ಲಿ ಬರ್ಡನ್ನಲ್ಲೂ ಕೂಡ ಈತ ಬಾಂಬ್ ಅನ್ನ ಸ್ಫೋಟಿಸಿದ್ದ. ಅದೇ ರೀತಿಯಾಗಿ ಬಂಧಿಸಲು ಹೋದಂತ ಪೊಲೀಸರ ಮೇಲೆ ಕೂಡ ಈತ ಅಟ್ಯಾಕ್ ಮಾಡಿರ್ತಾನೆ. ಮುನೀರ್ ಅನ್ನುವ ಈ ವ್ಯಕ್ತಿ JMB ಮುಖ್ಯಸ್ಥ. ಬಾಂಗ್ಲಾದೇಶ ಪೊಲೀಸರು ಆದರೂ ಕೂಡ ಬಿಡೋದಿಲ್ಲ. 2014ರಲ್ಲಿ ಈತನನ್ನ ಬಂಧಿಸ್ತಾರೆ. ಆರೋಪಿಯನ್ನ ಕಸ್ಟಡಿಗೆ ಪಡೆದು ಬಾಂಗ್ಲಾ ಪೊಲೀಸರು ವಿಚಾರಣೆಯನ್ನು ಕೂಡ ನಡೆಸಿರ್ತಾರೆ. ಮುನೀರ್ನ ಹಿಸ್ಟ್ರಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಆತನ ಒಂದು ಬಯೋಡೇಟಾ ಯಾವ ರೀತಿ ಆಗಿದೆ ಅಂತ. ಸಾಕಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್, ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಈತ ಪಾಲ್ಗೊಂಡಿರ್ತಾನೆ. ಹಾಗಾದ್ರೆ ಈತ ಬಂದಿರೋದು ಹೇಗೆ? ಭಾರತಕ್ಕೆ ಅಕ್ರಮವಾಗಿ ಭಾರತದೊಳಗೆ ಬಂದು ಬಿಹಾರದಲ್ಲಿ ನೆಲೆಸಿರ್ತಾನೆ. ಬಿಹಾರದಲ್ಲೂ ಕೂಡ ಬಾಂಬ್ ಸ್ಫೋಟಕ್ಕೆ ಈತ ಸಂಚು ರೂಪಿಸಿದ್ದ. ಬಿಹಾರದಿಂದ ನೇರ ಈಗ ಬೆಂಗಳೂರಿಗೆ ಬಂದಿದ್ದಾನೆ. ಆತನಿಗೆ ಈ ಬಿ ಅಕ್ಷರದ ಲಿಂಕ್ ಬಹಳ ಇದೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಬಾಂಗ್ಲಾದೇಶ, ಬಿಹಾರ, ಈಗ ಬೆಂಗಳೂರಿಗೆ ಬಂದಿದ್ದಾನೆ. 4 ವರ್ಷದಿಂದ ರಾಮನಗರದಲ್ಲಿ ಮನೆ ಮಾಡಿಕೊಂಡು ಈತ ವಾಸವಾಗಿರ್ತಾನೆ. ಅದೇ ರೀತಿಯಾಗಿ ಖಚಿತ ಮಾಹಿತಿಯನ್ನ ಆಧರಿಸಿ ಮನೆ ಮೇಲೆ NIA ರೈಡ್ ಮಾಡಿರುತ್ತೆ. ಆ ಸಂದರ್ಭದಲ್ಲಿ ಈತನ ಬಳಿ ಸಾಕಷ್ಟು ವಿಚಾರಗಳು ಹೊರಬರುತ್ತೆ. ಅಕ್ರಮವಾಗಿ ಭಾರತದೊಳಗೆ ಹೇಗೆ ಬಂದ ಅಂತಂದ್ರೆ ಈತ ಬಿಹಾರದಲ್ಲಿ ನೆಲೆಸಿರ್ತಾನೆ. ಬಿಹಾರದಲ್ಲೂ ಕೂಡ ಬಾಂಬ್ ಸ್ಫೋಟಕ್ಕೆ ಸಂಚನ್ನ ರೂಪಿಸಿರ್ತಾನೆ. ಅದೇ ರೀತಿಯಾಗಿ ಬಿಹಾರದಿಂದ ಈಗ ನೇರವಾಗಿ ನಂತರ ಆತ ಬೆಂಗಳೂರಿಗೆ ಬರ್ತಾನೆ. ರಾಮನಗರದಲ್ಲಿ ಒಂದು ಮನೆ ಬಾಡಿಗೆ ಪಡೆದು ಅಲ್ಲಿ ನಿವಾಸ ಇರುತ್ತೆ, ಒಂದು ವಾಸ. JJ ನಗರದಲ್ಲಿ ಪದೇ ಪದೇ ಆತನ ಮೀಟಿಂಗ್ ಆಗ್ತಿರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜು. ಈಗ ಮುನೀರ್ ಈತನ ವಿಚಾರ ನೋಡೋದಾದ್ರೆ, ಹಿಸ್ಟ್ರಿ ನೋಡಿದ್ರೆ ಒಂದಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ಗಳಿದೆ ಆತನ ಒಂದು ಬಯೋಡೇಟಾದಲ್ಲಿ. ಸೊ ಈತನಿಗೂ ಬೆಂಗಳೂರಿಗೂ ಯಾವ ರೀತಿಯಾದಂಥ ಲಿಂಕ್, ಮತ್ತೆ ಏನೆಲ್ಲ ಒಂದು ಅಪಾಯ ಕಾದಿದೆ ಅಂತ ಈತನನ್ನ ಇದೇ ರೀತಿಯಾಗಿ ಏನಾದರೂ ಬಿಡ್ತಾ ಹೋಗ್ತಿದ್ರೆ? ಖಂಡಿತ ಅವಿನಾಶ್, ಬಾಂಗ್ಲಾದೇಶದ ಮೋಸ್ಟ್ ಟೆರರ್ ಅನ್ಸ್ಕೊಂಡಿರುವಂತಹ ಮುನೀರ್ ಶೇಖ್ ಏನಿದ್ದಾನೆ, ಈತನಿಗೋಸ್ಕರ ಬಾಂಗ್ಲಾ ಪೊಲೀಸರು ಕೂಡ ಅಷ್ಟೇ ಸತತವಾಗಿ 4 ವರ್ಷಗಳಿಂದಲೂ ಕೂಡ ಅಷ್ಟೇ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೂ ಕೂಡ ಅಷ್ಟೇ ಅಕ್ರಮವಾಗಿ ಈತ ಭಾರತಕ್ಕೆ ಬಂದಿದ್ದಂತ ಈತ ಮೊದಲನೇದಾಗಿ 2014ನೇ ಇಸ್ವಿಯಲ್ಲಿ ಬಿಹಾರದಲ್ಲಿ ನೆಲೆಸ್ತಾನೆ. ಬಿಹಾರದಲ್ಲಿ ನೆಲೆಸಿದಂತಹ ಸಂದರ್ಭದಲ್ಲಿ ಕೂಡ ಅಷ್ಟೇ ಅಲ್ಲಿಯೂ ಒಂದು ಬಾಂಬ್ ಸ್ಫೋಟಕ್ಕೆ ಒಂದು ಸಂಚನ್ನು ಕೂಡ ರೂಪಿಸಿರ್ತಾನೆ. ಜೊತೆಗೆ ಈತನ ಸಹಚರನೊಬ್ಬನನ್ನು ಕೂಡ ಅಷ್ಟೇ ಆತ ಬಾಂಗ್ಲಾದಿಂದ ನೇರವಾಗಿ ಬಿಹಾರಕ್ಕೆ ಕಳಿಸ್ಕೊಂಡಿರ್ತಾನೆ. ಇದಾದಂತಹ ಬಳಿಕ ಇಲ್ಲಿ ಅಲ್ಲಿ ಯಾವಾಗ ಒಂದು ಬಾಂಬ್ ಬ್ಲಾಸ್ಟ್ ಫೇಲ್ಡ್ ಆಯ್ತು, ಆ ಒಂದು ಫೇಲ್ ಆದಂತಹ ತಕ್ಷಣವೇ ಆತ ಒಂದು ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾನೆ. ಅಲ್ಲಿಯೂ ಕೂಡ ಅಷ್ಟೇ ಅಂತ ಅಂದುಕೊಂಡಂತಹ ರೀತಿಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಅನ್ನು ಕೂಡ ಅಷ್ಟೇ ನಡೆಸ್ತಾನೆ. ಯಾವಾಗ ಪಶ್ಚಿಮ ಬಂಗಾಳದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೋ ಪಶ್ಚಿಮ ಬಂಗಾಳದಿಂದ ಆತ ನೇರವಾಗಿ ನೆಕ್ಸ್ಟ್ ಆಯ್ಕೆ ಮಾಡ್ಕೊಂಡಿದ್ದ ಅಂದ್ರೆ ಬೆಂಗಳೂರು ಅಂತ ಹೇಳ್ಬೋದು. ಯಾಕಂದ್ರೆ 2014ರ ಒಂದು ಆಗಸ್ಟ್ ತಿಂಗಳಲ್ಲಿ ಈತ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದಂತ ಈತ ಮೊದಲನೇದಾಗಿ ಬಟ್ಟೆ ವ್ಯಾಪಾರವನ್ನು ಕೂಡ ಅಷ್ಟೇ ಮಾಡೋಕೆ ಮುಂದಾಗ್ತಾನೆ. ಜೊತೆಗೆ ಈತನ ಜೊತೆಯಲ್ಲಿ ಆತನ ಓರ್ವ ಸಹಚರ ಏನು ಆದಿಲ್ ಶೇಖ್ ಎಂಬುವಂತಹ ಓರ್ವ ಸಹಚರನನ್ನು ಕೂಡ ಅಷ್ಟೇ ಈತ ಬೆಂಗಳೂರಿಗೆ ಕರೆಸ್ಕೊಂಡಿರ್ತಾನೆ. ಈತ ಬೆಂಗಳೂರಿಗೆ ಬಂದಂತಹ ಸಮಯದಲ್ಲಿ ಬೆಂಗಳೂರಿನ ನಗರದ ಹಲವು ಕಡೆಗಳಲ್ಲಿ ಮೊದಲನೇದಾಗಿ ಈತ ಬಟ್ಟೆ ವ್ಯಾಪಾರವನ್ನು ಮಾಡ್ತಾನೆ. ಈ ಒಂದು ಸಂದರ್ಭದಲ್ಲಿ ಕೆಲವೊಬ್ಬರನ್ನು ಕೂಡ ಈತ ಪರಿಚಯ ಮಾಡ್ಕೊಳ್ತಾನೆ. ಅದರಲ್ಲೂ ಪ್ರಮುಖವಾಗಿ ಸುಮಾರು 2 ವರ್ಷಗಳಂತ ಬಳಿಕ ಅಂದ್ರೆ 2016ನೇ ಇಸ್ವಿಯಲ್ಲಿ ಈತ ಮೊದಲನೇದಾಗಿ JJ ನಗರ ಸೇರಿದಂತೆ ಬೆಂಗಳೂರಿನ 2 ಪ್ರದೇಶದಲ್ಲಿ ಕೆಲವೊಂದು ಮೀಟಿಂಗ್ ಗಳನ್ನು ಕೂಡ ನಡೆಸ್ತಾನೆ. ಇದಾದಂತಹ ಬಳಿಕ ನೇರವಾಗಿ ಬೆಂಗಳೂರನ್ನೇ ಬಿಟ್ಟು ಬೆಂಗಳೂರಿನ ಹೊರವಲಯದಂತಹ ರಾಮನಗರಕ್ಕೆ ಹೋಗ್ತಾನೆ. ರಾಮನಗರದಲ್ಲಿ ಕೂಡ ಅಷ್ಟೇ ಈತ 4 ವರ್ಷಗಳಿಂದಲೂ ಒಂದು ಮನೆ ಮಾಡಿಕೊಂಡು ಬಾಡಿಗೆಯನ್ನು ಕಟ್ತಾನೆ ಇರ್ತಾನೆ. ಈತನ ಮೇಲೆ ಯಾವಾಗ ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ಕೂಡ ಅಷ್ಟೇ ಬಾಂಬ್ ಸ್ಫೋಟದಲ್ಲಿ ಈತನ ಒಂದು ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಒಂದು ಶಂಕೆ ವ್ಯಕ್ತವಾಯಿತು. ಆ ಒಂದು ನಿಟ್ಟಿನಲ್ಲಿ NIA ಅಧಿಕಾರಿಗಳು ಈತನ ಹಿಂದೆ ಕೂಡ ಬಿದ್ದಿದ್ರು. ಸುಮಾರು 4 ವರ್ಷಗಳ ಕಾಲ ಈ ಒಂದು ಮೋಸ್ಟ್ ವಾಂಟೆಡ್ ಟೆರರ್ ಅನ್ನ ಹಿಡಿಬೇಕು ಅಂತ NIA ಅಧಿಕಾರಿಗಳು ಸ್ಪೆಷಲ್ ಟೀಮ್ ಅನ್ನು ಕೂಡ ಮಾಡಿದ್ರು. ಸದ್ಯ ಏನು ಮೊನ್ನೆ ಅಂದ್ರೆ ಸುಮಾರು 2 ದಿನಗಳ ಹಿಂದೆ ರಾಮನಗರದ ಮನೆಯಲ್ಲಿದ್ದಂತಹ ಈತನ ಬಗ್ಗೆ ಖಚಿತವಾದಂತಹ ಮಾಹಿತಿಯನ್ನ ಸಂಗ್ರಹಿಸಿದಂತಹ NIA ಅಧಿಕಾರಿಗಳು ದಾಳಿ ಮಾಡ್ತಾರೆ. ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ NIA ಅಧಿಕಾರಿಗಳಿಗೆ ಕೂಡ ಅಷ್ಟೇ ಒಂದು ರೀತಿ ಶಾಕ್ ಆಗುತ್ತೆ. ಯಾಕಂದ್ರೆ ಸ್ವಾತಂತ್ರ್ಯ ದಿನೋತ್ಸವಕ್ಕೆ ಕೆಲವೇ ದಿನಗಳ ಬಾಕಿ ಇದೆ. ಅದರಲ್ಲೂ ಮುನೀರ್ ಮನೆ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಆತನ ಮನೆಯಲ್ಲಿ ಏನು ಭಾರತದ ಕೆಲವೊಂದು ದೇವಾಲಯಗಳ ಚಿತ್ರಗಳು ಕೂಡ ಅಷ್ಟೇ ಅವ್ರ ಮನೆಯಲ್ಲಿ ಸಿಕ್ಕಿತ್ತು. ಜೊತೆಗೆ ಕೆಲವೊಂದು ಡಿವೈಸ್ಗಳು ಅಂದ್ರೆ ಬಾಂಬ್ ಸ್ಫೋಟಕ್ಕೆ ಬಳಸುವಂತಹ ಕೆಲವೊಂದು ಡಿವೈಸ್ಗಳಾಗಿರ್ಬೋದು ಮತ್ತು ಸ್ಫೋಟಕ ವಸ್ತುಗಳು ಕೂಡ ಅಷ್ಟೇ ಏನು ರಾಮನಗರದಲ್ಲಿದ್ದಂತಹ ಮನೆಯಲ್ಲಿ ದೊರಕಿತ್ತು. ಕೂಡಲೇ ಆತನನ್ನ NIA ಅಧಿಕಾರಿಗಳು NIA ಸ್ಪೆಷಲ್ ಕೋರ್ಟ್ ಮುಂದೆ ಹಾಜರು ಮಾಡ್ತಾರೆ. ಹಾಜರುಪಡಿಸಿದಂತ ಬಳಿಕ 5 ದಿನಗಳ ಕಾಲ ಕಸ್ಟಡಿಗೆ ಕೂಡ ತಗೊಂಡು ಎಲ್ಲಾ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗುತ್ತೆ ಅಂದ್ರೆ ಈತ ಬಾಂಗ್ಲಾದೇಶಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಟೆರರ್ ಅನ್ನೋದು ಕೂಡ ಅಷ್ಟೇ. ಜೊತೆಗೆ ಬಾಂಗ್ಲಾದೇಶದಲ್ಲಿ ಈತ ಪೊಲೀಸರ ಮೇಲೆ ಕೂಡ ಅಷ್ಟೇ ಅಟ್ಯಾಕ್ ಮಾಡಿರ್ತಾನೆ. ಜೊತೆಗೆ ಬಾಂಗ್ಲಾದೇಶದಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಅನ್ನು ಕೂಡ ಈತ ಮಾಡಿರ್ತಾನೆ. ಇದಾದಂತಹ ಬಳಿಕ 2014ರಲ್ಲಿ ಬಾಂಗ್ಲಾದೇಶ ಪೊಲೀಸರು ಕೂಡ ಈತನನ್ನ ಬಂಧಿಸಿದಂತಹ ಸಂದರ್ಭದಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಕಸ್ಟಡಿಯಲ್ಲಿದ್ದಂತಹ ಸಮಯದಲ್ಲಿ ತಪ್ಪಿಸಿಕೊಂಡು ಈತ ಅಕ್ರಮವಾಗಿ ಭಾರತಕ್ಕೆ ಬಂದಿರೋದ್ರ ಬಗ್ಗೆ ಕೂಡ ಅಷ್ಟೇ NIA ಅಧಿಕಾರಿಗಳ ವಿಚಾರಣೆ ವೇಳೆ ಕೆಲವೊಂದು ಮಾಹಿತಿಗಳು ಲಭ್ಯವಾಗುತ್ತೆ. ಜೊತೆಗೆ ಈತನ ಒಂದು ಅನಚರ್ ಯಾರು, ಯಾಕಂದ್ರೆ ಈತನ JJ ನಗರದಲ್ಲಿ ಕೂಡ ಅಷ್ಟೇ ಸಭೆಯನ್ನು ನಡೆಸಿದ್ದ. ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಅಷ್ಟೇ ಕೆಲವೊಂದು ಸಮಯ ಇದ್ದ. ಜೊತೆಗೆ ಬಿಹಾರದಲ್ಲಿ ಕೂಡ ಇದ್ದ. ಆ ನಿಟ್ಟಿನಲ್ಲಿ ಆತನ ಒಂದು ಹೇಳಿಕೆಗಳನ್ನು ಆಧರಿಸಿದಂತೆ NIA ಅಧಿಕಾರಿಗಳು ಕಂಟೋನ್ಮೆಂಟ್ ಬಳಿ ಆದಿಲ್
ಶೇಖ್ ಎಂಬುವಂತಹ ಆತನ ಮತ್ತೋರ್ವ ಸಹಚರನನ್ನು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಬಂಧಿಸಿ ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸದ್ಯಕ್ಕೆ ಇವರಿಂದ ಕೆಲವೊಂದು ಸ್ಫೋಟಕ ವಸ್ತುಗಳಾಗಿರ್ಬೋದು ಮತ್ತು ಕೆಲವೊಂದು ಐತಿಹಾಸಿಕ ದೇವಾಲಯಗಳ ರೇಖಾಚಿತ್ರಗಳಾಗಿರ್ಬೋದು ಹೀಗೆ ಪ್ರತಿಯೊಂದನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ಕೂಡ ಅಷ್ಟೇ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಮಾಹಿತಿಯನ್ನು ಕೂಡ ಅಷ್ಟೇ ಎನ್ಐಎ ಅಧಿಕಾರಿಗಳು ಕಳೆ ಹಾಕಿ ಕೊಟ್ಟಿರುವಂತದ್ದು. ಯಾಕಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಕೂಡ ಅಷ್ಟೇ ಇನ್ನೇನು ಕೆಲವೇ ದಿನಗಳಿದೆ. ಈ ನಿಟ್ಟಿನಲ್ಲಿ ಏನಾದ್ರೂ ಇವರು ಎಲ್ಲಾದ್ರೂ ಬಾಂಬ್ ಸ್ಫೋಟಕ್ಕೆ ಸಂಚು ರೂಪಿಸಿದ್ರ, ಜೊತೆಗೆ ಏನಾದ್ರೂ ಪ್ಲಾನಿಂಗ್ ನಡೆಸಿದ್ರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ಅವಿನಾಶ್, ಓಕೆ, ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ.